ಏನು ಮಾಡ್ತಿದ್ಯಾ? ಅದೇ ಏನು ಅಡುಗೆ? ಬೆಂಡೆಕಾಯಿ ಸಾಂಬಾರು. ಅಥೂ ಮಮ್ಮಿ ನೆಂಚ್ಕೊಳಕ್ಕೆ ಮಾಡಿ ಪ್ಲೀಸ್. ಒಡೆ ಮಾಡಿ ಮಮ್ಮಿ, ಪ್ಲೀಸ್ ಮಮ್ಮಿ, ಪ್ಲೀಸ್ 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 ಮಾಡಿ ಮಮ್ಮಿ, ಪ್ಲೀಸ್ ಮಾಡಿ ಮಮ್ಮಿ. ಒಡೆನಾ? ಒಡೆನಾ? ಹಾಂ, ಅನ್ನ ಉಳಿದಿದೆ. ರೈಸಲ್ಲಿ ಒಡೆ ಮಾಡ್ಕೊಡ್ಲಾ? ತೂತು ಒಡೆ ಮಾಡಲಾ? ರೈಸಲ್ಲಿ ತೂತು ಒಡೆನ? ಅದು ಹೆಂಗೆ ಮಮ್ಮಿ ಮಾಡೋದು? ತೋರಿಸ್ಕೊಡಿ. ಅದು ಮೊಟ್ಟೆ ಬೋಂಡ. ಈಗ ರೈಸ್ ಇದೆಯಲ್ಲ, ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬೋಣ. ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮಾಗಿ ಒಂದು ಗ್ರೈಂಡ್ ಮಾಡ್ಕೊಳ್ಳೋಣ. ಆಯ್ತಾ ಮಮ್ಮಿ ರುಬ್ಕೊಂಡಿದ್ದು? ನೈಟ್ ರೈಸ್ ಉಳಿದಿರುತ್ತೆ ಗೊತ್ತಾ, ಅದರಲ್ಲಿ ನಾವು ಬೋಂಡ ಸಹ ಮಾಡೋದು. ಹೆಂಗೆ? ಅನ್ನನ ಬೋಂಡ ಮಾಡ್ಬೇಕಾದ್ರೆ ಅನ್ನ ನಾವು ಗ್ರೈಂಡ್ ಮಾಡೋಂಗಿಲ್ಲ. ಇದೇ ಅನ್ನಕ್ಕೆ ನಾವು ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಕಡಲೆ ಹಿಟ್ಟು ಹಾಕ್ಕೊಬೇಕು. ಕಡಲೆ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ನಾವು ಕಲಿಸ್ಕೊಂತೀವಿ ಗೊತ್ತಾ, ಎಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ಬೋಂಡ ಮಾಡ್ತೀವಿ. ಯಾಕಂದರೆ ರೈಸ್ ವೇಸ್ಟ್, ಇಷ್ಟು ರೈಸ್ಗೋಸ್ಕರ ಇಷ್ಟು ಕಷ್ಟಪಡ್ತಾರಲ್ವ. ಒಂದೊಂದು ಅನ್ನ ಊಟ ಇಲ್ದಲ್ಲೇ ಒಂದೊಂದು ಟೈಮ್ ಉಪವಾಸ ಮಲಗ್ತಾರೆ. ಹಾಗಾಗಿ ಫುಡ್ಡು ಏನು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಲೈಫ್ ತುಂಬ ತೆಳುವಾಗ್ಬಿಡುತ್ತೆ. ಸೊ ಇದು ಫಸ್ಟೇ ಸರಿ ಒಂದು ಸ್ವಲ್ಪ ತೆಳ್ಳಗಾಯಿತು. ಸೊ ನಾವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ, ಸರಿ ಹೋಗುತ್ತೆ. ಕೆಲವರು ಮೈದಾ ಮಿಕ್ಸ್ ಮಾಡ್ತಾರೆ. ಸೊ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡೋಣ. ಓಕೆ, ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇನ್ನೂ ಸ್ವಲ್ಪ ಗಟ್ಟಿಗೆ ರುಬ್ಬಬೇಕಿತ್ತು. ಸೊ ಇದು ಸ್ವಲ್ಪ ತೆಳುವಾಗಿದೆ, ಅಡ್ಜಸ್ಟ್ ಮಾಡುವ. ಪಾಥರಿ ಇದಕ್ಕೆ ಆನಿಯನ್, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಿಗೆ, ಹಿಂಗು. ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಸೋಡಾ ಬೇಕಾದ್ರೆ ಹಾಕ್ಕೊಂಬೋದು, ಬೇಡ ಮೇಲೆ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಸೋಡಾ, ನಾನೀಗ ಇದು ಲ್ಯಾಂಡ್ ಹನಿ ತೊಗೊಬರ್ತೀವಲ್ಲ, ಈ ಬಾಟ್ಲಲ್ಲಿ ವೇಸ್ಟ್ ಮಾಡಲ್ಲ. ಸೊ ನಾನು ಮಸಾಲೆ ಐಟಮ್ಸ್ ಏನಾದರೂ ಬೇಕು ಬರ್ತೀರಲ್ಲ, ಗ್ಲಾಸಿನ ಐಟಮ್ ತೊಗೊತಿದ್ದೀನಿ, ಯಾವುದು ಪ್ಲಾಸ್ಟಿಕ್ ಯೂಸ್ ಮಾಡಬಾರಲ್ಲ. ಸೊ ಈಗ ಇದನ್ನು ಮಿಕ್ಸ್ ಮಾಡೋಣ. ಅವಾಗ ಸರಿ ಹೋಗುತ್ತೆ. ಇಲ್ಲಾಂದರೆ ಹಿಂಗೆ ಮಾಡೋಕ್ಕಾಗೋದಿಲ್ಲ. ಇನ್ನೂ ಸ್ವಲ್ಪ ಗಟ್ಟಿ ಇದು ಮಾಡ್ಕೊಬೇಕಿತ್ತು. ಇಲ್ಲಿ ಸ್ವಲ್ಪ ಒಂದು ತೆಳ್ಳಗಾಗ್ಬಿಟ್ಟಿದೆ. ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೇಕು, ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ನಾನು ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್. ಹೌದು, ಫಸ್ಟ್ ಟೈಮು. ಅಂದರೆ ಮನೇಲಿ ಅಕ್ಕಿ ಖಾಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಫಸ್ಟ್ ನಾವು ಆ್ಯಕ್ಚುಲಿ ಮನೆ ಪ್ಯಾಕೆಟ್ ಯೂಸ್ ಮಾಡಲ್ಲ, ಮನೆಯೇ ಮಿಲ್ ಮಾಡಿ ಹಾಕ್ಸ್ಕೊಬರ್ತೀವಲ್ಲ. ಉಪ್ಪು ಎಷ್ಟಮ್ಮ? ಅದು ಕೊಡು, ಉಪ್ಪು ತಗೋ ಹಾಕೋತಿದ್ದು. ಈಗ ಏನು ಹಾಕೋಬೇಕು? ಸಾಲ್ಟ್. ಎಷ್ಟು? ಸಾಲ್ಟ್ ಒಂದು ಎಷ್ಟು? ಸಾಕಷ್ಟು.
ಹಾಕ್ತೀವಿ. ಸಾಲ್ಟ್ 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 ಸಾಲ್ಟ್. टू थोड़े is ready. ಒಂದು ಜಿಮ್ ಐತಂತಲ್ಲ ರಘು ಯಾರು ಈ ಬಿಗ್ ಬಾಸ್ ರಘು ಜೊತೆ ಯಾರು ಅದು ಫೇಲ್ ಆಗಿಲ್ಲ ಇನ್ನೂವರೆಗೂ. ಇವತ್ತೇನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ತೂತೊಡೆ ಏನಿರ್ಬೋದು ಗೆಸ್ ಮಾಡಿ. ರೈಸ್ ತೂತೊಡೆ. ರೈಸ್ ತೂತೋಡೆ ಅಂತೆ. ತಂಗ್ಳನ್ನ ತಿನ್ನಲ್ಲ ಅಂತಿರಲ್ಲ, ಇವಾಗ ಟೇಸ್ಟ್ ಮಾಡಿ. ನಾವೀಗ ರಾತ್ರಿ ಮಾಡಿದ್ದು ಏನು ಹಿಡಿಯಲ್ಲ ಗೈಸ್. ನಾನ್ ವೆಜ್ ಮಾತ್ರ ತಿಂತಾರೆ. ನಾನ್ ವೆಜ್ ತಿಂತೀವಿ, ನಾನ್ ವೆಜ್ ನಂಬರ್ 1. ಇವಾಗ ಕಡೆ ಬಿಕಾಸ್ ಅದ್ರಲ್ಲಿ ಸಿಗೋ ಟೇಸ್ಟ್ ಯಾವ್ದ್ರಲ್ಲಿ ಸಿಗಲ್ಲ. ಅದ್ರಲ್ಲಿ ಇರೋ ಟೇಸ್ಟ್ ಯಾವ್ದ್ರಲ್ಲಿ ಸಿಗಲ್ಲ ಅಲ್ವಾ. ಎಕ್ಸಾಮ್ ಹಿಡ್ಕೊಂಡು ಟಿವಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೇಲಿ ಫ್ರೀ ಬಿಟ್ಟಿದ್ದಾರೆ ಅಷ್ಟೇ. ಒಳ್ಳೆ ರೆಡಿ. ಟೇಸ್ಟ್ ಮಾಡ್ತೀರಾ? ಇಷ್ಟು ಕ್ರಿಸ್ಪಿಯಾಗಿದೆ. ಚೆನ್ನಾಯ್ತಾ? ನಿಮ್ಮ ಅಡುಗೆ ಯಾವತ್ತೂ ನೈಟ್ ಅನ್ನ ತಿಂದ್ರಿಂದ ತಿನ್ನಲ್ಲ ಅಂತೀರಾ? ಚೆನ್ನಾಗಿದೆ. ಹಂಗಿದೆ. ಏನು ವಡೆ? ಚೆನ್ನಾಗಿದೆ. ವಡೆ ರೈಸ್ ವಡೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ತಂಗ್ಳ ಅನ್ನೋದು ವಡೆ. ಚೆನ್ನಾಗಿದೆಯಾ? ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಸೊ ಓಕೆ, ಈಗ ಊಟಕ್ಕೆ ಮುದ್ದೆ ರೆಡಿ. ಸಾಂಬಾರು ಹಾಕ್ಕೊಂಡು ಸೈಡ್ಸಿಗೆ ವಡೆ ತಿನ್ಕೊಂಡು ಊಟ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.